ಕೈಯಲ್ಲಿ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಇರುತ್ತೆ, ನರ್ವ್ ಎಂಡಿಂಗ್ ಇರುತ್ತೆ. ಸೊ ನಿಮ್ಗೇನಾದ್ರು ಸ್ಟಮಕ್ ಪ್ರಾಬ್ಲಮ್ ಇದ್ದರೆ ಇಲ್ಲಿ ಒತ್ತಿರಿಗಿನಾಗಿ ಸ್ಟಮಕ್ಕಿಗೆ ಎನರ್ಜಿ ಹೋಗುತ್ತೆ. ಅಕ್ಯುಪ್ರೆಷರ್ ಅಂದರೆ ಏನು ಗೊತ್ತಾ? ಸಿಂಪಲ್ ಲಾಜಿಕ್. ನಾನು ಇಲ್ಲಿ ಸ್ವಿಚ್ ಹಾಕ್ತೀನಿ, ಲೈಟ್ ಆನ್ ಆಗುತ್ತೆ. ಯಾಕೆ ಹೇಳಿ? ಎನರ್ಜಿ ಪಾತ್ವೇಸ್ ಇದೆ. ಅದೇ ಥರ ಇವಾಗ ನಿಮಗೇನಾದರೂ ಕೆಮ್ಮಾಗಿತ್ತು, ಲಂಗ್ಸಲ್ಲಿ ಎನರ್ಜಿ ಲೋ ಇದೆ, ಅಲ್ಲಿ ಎನರ್ಜಿ ಸಪ್ಲೈ ಮಾಡಬೇಕು. ಹೇಗೆ ಮಾಡೋದು? ಇದು ಬಾಡಿ ರಿಫ್ಲೆಕ್ಸ್, ಇದು ತಲೆ ಭಾಗ, ಎದೆ ಭಾಗ, ಇದು ಹೊಟ್ಟೆ, ಇದು ಲಿವರು, ಇದು ಇಂಟೆಸ್ಟೈನ್. ಇವೆರಡು ಲೆಂತ್ ಇದೆ ನೋಡಿ, ಇವೆರಡು ಲೆಗ್. ಸೊ ಐ ಥಿಂಕ್ ನಮ್ಮ ಫುಲ್ ಎಕ್ಸ್ಪ್ಲೈನ್ ಮಾಡ್ಬೋದಾ ಇವಾಗ? ಎಸ್, ಹಾಗೆ ಅರ್ಥ ಆಗ್ಬಿಡುತ್ತೆ. ಇಲ್ಲಿ ನೋಡಿ, ಇವೆರಡು ಲೆಗ್. ಹೀಗೆ ಇಡ್ಬೋದಾ ಸರ್? ಚೆನ್ನಾಗಿ ಕಾಣುತ್ತೆ. ಹಾಂ, ಚೆನ್ನಾಗಿ ಕಾಣಿಸುತ್ತೆ, ಬಟ್ ತೋರಿಸೋದು ಹಿಂಗೆ. ಓ ಹಾಗಾ, ಸರಿ. ಓಕೆ, ಇಲ್ಲಿ ನೋಡಿ. ಸೊ ಇದು ತಲೆ ಭಾಗ, ಇದು ತಲೆ ಭಾಗ. ಹಾಂ, ಇದು ಎದೆ ಭಾಗ, ಎದೆ, ಇದು ಹೊಟ್ಟೆ, ಎದೆ ಕೆಳಗಡೆ. ಇದ್ರ ಪಕ್ಕದಲ್ಲಿ ಲಿವರು, ಇದ್ರ ಕೆಳಗಡೆ ಗಾಲ್ ಬ್ಯಾಡರು, ಇದು ಪ್ಯಾಂಕ್ರಿಯಸ್, ಇದು ಇಂಟೆಸ್ಟೈನ್, ಇದು ಓವರೀಸ್, ಬ್ಲಾಡರ್, ಓಕೆ, ಮತ್ತೆ ಯುಟೆರಸ್, ಇದಿಷ್ಟು ಜಾಗದಲ್ಲಿ. ಸರಿ. ಓಕೆ, ನೋಡಿ, ಇದು ರೈಟ್ ಲೆಗ್, ಲೆಫ್ಟ್ ಲೆಗ್. ರಿಂಗ್ ಫಿಂಗರು ಬಲಗಾಲು, ಇದು ಎಡಗಾಲು. ಮಿಡಲ್ ಫಿಂಗರು ಎಡಗಾಲು. ಅದೇ ಥರ ಇದು ಬಲಗೈ, ಎಡಗೈ. ಓಕೆ, ಸರಿ. ಇವಾಗ ನೋಡಿ, ಕೈಯಲ್ಲಿ ಎಷ್ಟು ಜಾಯಿಂಟ್ ಇದ್ದಾವೆ? ಶೋಲ್ಡರ್, ಎಲ್ಬೋ, ರಿಸ್ಟ್. ಇಲ್ಲಿಯೂ ಅಷ್ಟೇ, ಇದು ಶೋಲ್ಡರ್ ಜಾಯಿಂಟು, ಇದು ಎಲ್ಬೋ ಜಾಯಿಂಟು, ಇದು ರಿಸ್ಟ್ ಜಾಯಿಂಟ್. ನೋಡಿ ಎಷ್ಟು ಎಕ್ಸಾಕ್ಟಾಗಿ ರಿಫ್ಲೆಕ್ಸ್ ಆಗಿದೆ. ಇಟ್ಸ್ ಅ ಮಿರರ್ ಅಲ್ವಾ? ಹಾಂ. ಫಾರ್ ಎಕ್ಸಾಂಪಲ್, ನಿಮಗೆ ಥ್ರೋಟ್ ಇನ್ಫೆಕ್ಷನ್ ಇದ್ರೆ ಏನು ಮಾಡ್ತೀರಾ? ಬಿಸಿನೀರು ಕುಡಿತೀವಿ, ಇಲ್ಲ ಅಂದರೆ ಗಾರ್ಗಲ್ ಮಾಡ್ತೀವಿ. ಹೋಗಿಲ್ಲ, 2 ದಿನ ಆಯಿತು, 3 ದಿನ ಆಯಿತು, ಡಾಕ್ಟ್ರ್ ತಗೋತೀವಿ. ಅವ್ರೇನು ಮಾಡ್ತಾರೆ? ಅದೇ ಸ್ಟೀಮ್ ತಗೊಳ್ಳಿ, ಅಥವಾ ಇನ್ನೇನೋ ಸ್ಟೆಪ್ಸಿಲ್ಸು, ಗೊತ್ತಿಲ್ಲ, ಅವೆಲ್ಲ ಹೋಗಲ್ಲ. ನೆಕ್ಸ್ಟ್ ಅಷ್ಟೇ, ಆ್ಯಂಟಿಬಯೋಟಿಕ್ಸ್ ಕಾಮನ್. ಎರಿಥ್ರೊಮೆಸಿನ್ನು ಇನ್ನೇನೋ ಎನಿಥಿಂಗ್ ಕೊಟ್ಟಾಗ ಕಡಿಮೆ ಆಗುತ್ತೆ, ಮತ್ತೆ ತಿಂಗಳು ಬಿಟ್ಟು ಮತ್ತೆ ಬರುತ್ತೆ. ಇವಾಗ ಯೂರಿನ್ ಇನ್ಫೆಕ್ಷನ್ ಆದವ್ರಿಗೆ, ಥ್ರೋಟ್ ಇನ್ಫೆಕ್ಷನ್ ಆದವ್ರಿಗೆ ಮತ್ತೆ ಮತ್ತೆ ಬರ್ತಿರುತ್ತೆ. ಸ್ಟಮಕ್ ಇನ್ಫೆಕ್ಷನ್, ಹೊರಗಡೆ ಫುಡ್ ತಿಂದರೆ ಸ್ಟಮಕ್ ಇನ್ಫೆಕ್ಷನ್ ಆಗುತ್ತೆ. ಅವ್ರಿಗೆ ಹೊರಗಡೆ ಮತ್ತೆ ಮತ್ತೆ ತಿಂದರೆ ಮತ್ತೆ ಮತ್ತೆ ಇನ್ಫೆಕ್ಷನ್ ಆಗ್ತಿರುತ್ತೆ. ವೈ? ನನ್ನ ರೀಸನ್ ಯಾಕೆ ಗೊತ್ತಾ? ಅಲ್ಲಿ ತೇವಾಂಶ ಇರುತ್ತೆ, ಡ್ಯಾಮ್ನೆಸ್. ಓಕೆ, ಅದು ನಾನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ಬ್ಯಾಕ್ಟೀರಿಯಾ, ಫಂಗಸ್ ಬೆಳೀತಾವ? ಇಲ್ಲ, ಅದು ಡ್ರೈ ಇದೆ. ಮರುಭೂಮಿಯಲ್ಲಿ ಬೆಳೆಯಲ್ಲಲ್ವಾ, ಬಿಕಾಸ್ ಡ್ರೈ. ಎಲ್ಲಿ ವೆಟ್ನೆಸ್ ಇರುತ್ತೋ ಅಲ್ಲಿ ಬ್ಯಾಕ್ಟೀರಿಯಾ ಬೆಳೆಯೋದು, ಸರಿ, ಫಂಗಸ್ ಬೆಳೆಯೋದು. ಸೊ ವೆಟ್ನೆಸ್, ಎಲ್ಲಿ ವೆಟ್ನೆಸ್ ಇರುತ್ತೆ? ಯೂರಿನ್ ಜಾಗದಲ್ಲಿ ಲೇಡೀಸಿಗೆ ಕಾಮನ್ ಆಗುತ್ತೆ. ಕೆಲವರಿಗೆ ಥ್ರೋಟಲ್ಲಿ ವೆಟ್ನೆಸ್ ಇರುತ್ತೆ, ಅಲ್ಲಿ ನಿಮಗೆ ಬ್ಯಾಕ್ಟೀರಿಯಾನೋ ಫಂಗಸ್ಸೋ ಇನ್ನೊಂದು ಬೆಳೀತೈತೆ. ಡಾಕ್ಟ್ರ್ ಏನು ಕೊಡ್ತಾರೆ? ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ. ಅದಲ್ಲ, ಮೈಕ್ರೋಬಯೋಮ್ಸನ್ನ ಹೊಡೆದಾಕೋ. ಅದೇನು ಮಾಡುತ್ತೆ? ಸೂಪರಾಗಿ ವರ್ಕ್ ಮಾಡುತ್ತೆ, ಬ್ಯಾಕ್ಟೀರಿಯಾಸನ್ನು ಕಿಲ್ ಮಾಡುತ್ತೆ, ನೀವು ನಾರ್ಮಲ್ ಆಗಿಬಿಡ್ತೀರ. ಬಟ್ ಅದು ನೇಮೇ ಇದೆ ನೋಡಿ, ಬಯೋ ಅಂದರೆ ಜೀವ, ಆ್ಯಂಟಿಬಯೋಟಿಕ್ಸ್. ಸೊ ಅದು ಬ್ಯಾಕ್ಟೀರಿಯಾನ ಮಾತ್ರ ಆರ್ಮ್ ಮಾಡಲ್ಲ, ನಮ್ಮ ಬಾಡಿನಲ್ಲಿರೋ ಸ್ವಲ್ಪ ಆರ್ಮ್ ಮಾಡ್ಬೋದು. ನನಗೆ ಗೊತ್ತಿಲ್ಲ ಮಾಡುತ್ತೆ ಇಲ್ಲ ಅಂತ. ಐ ಬಿಲೀವ್ ದಟ್ ಇಟ್ ಆರ್ಮ್ಸ್, ಬಿಕಾಸ್ ವಿ ಆರ್ ಆಲ್ಸೋ, ನಾವು ಒಂದು ಉಳಾನೆ. ಸೊ ಅವಾಗೇನಾಗುತ್ತೆ, ಪದೇ ಆ್ಯಂಟಿಬಯೋಟಿಕ್ಸ್ ತೊಗೊಂಡ್ರೆ ನಿಮ್ಮ ಬಾಡಿ ವೀಕ್ನೆಸ್ ಆಗುತ್ತೆ. ಇದು ಸೈನ್ಸ್ ಓದಿರಬೇಕಾಗಿಲ್ಲ, ಕಾಮನ್ ಸೆನ್ಸ್ ಇದು. ಹೇಳ್ತಾರೆ ಆ್ಯಂಟಿಬಯೋಟಿಕ್ಸ್ ತೊಗೊಂಡಷ್ಟು ಬಾಡಿ ವೀಕ್ ಆಗುತ್ತೆ. ಯಾಕೆಂದರೆ ನಿಮ್ಮ ಜೀವಕೋಶಗಳು ಡ್ಯಾಮೇಜ್ ಆಗ್ತಿರುತ್ತೆ, ಅದರಲ್ಲಿ ಹೊಡೆದಾಡೋ ಶಕ್ತಿನ ಕಳ್ಕೊಳ್ತಾ ಇರುತ್ತೆ. ಬಟ್ ಇಷ್ಟೆಲ್ಲ ಆ್ಯಂಟಿಬಯೋಟಿಕ್ಸ್ ತೊಗೊಂಡು ಬಾಡಿ ವೀಕ್ ಆಗಿ ನೀನು ಪಡೆದಿದ್ದೇನೆಂದರೆ ಜಸ್ಟ್ ನಿನಗೆ ಒಂದು ತಿಂಗಳು ರಿಲೀಫ್ ಸಿಕ್ತಷ್ಟೇ, ಅಥವಾ ಇಮ್ಮಿಡಿಯೇಟ್ ರಿಲೀಫ್ ಅಂತ, ಶಾರ್ಟ್ ಕಟ್ಸ್ ಅಂತ ತೊಗೊಳ್ಬಹುದೇನೋ. ಮತ್ತೆ ಬರುತ್ತೆ, ಇವಾಗ ಫುಡ್ ಇನ್ಫೆಕ್ಷನ್ ಆಗುತ್ತೆ, ಲೂಸ್ ಮೋಷನ್ ಆಗುತ್ತೆ, ವಾಮಿಟ್ ಆಗುತ್ತೆ, ಆ್ಯಂಟಿಬಯೋಟಿಕ್ಸ್ ತೊಗೊತೀರಾ, ಅಲ್ಲಿರೋ ಬ್ಯಾಕ್ಟೀರಿಯಾ ಎಲ್ಲ ಹೋಗ್ಬಿಟ್ಟು ನಾರ್ಮಲ್ ಆಗ್ತೀರಾ. 1 ತಿಂಗಳು 2 ತಿಂಗಳು ಬಿಟ್ಟು ಮತ್ತೆ ಆಚೆ ತಿಂತೀರಾ, ಮತ್ತೆ ಫುಡ್ ಇನ್ಫೆಕ್ಷನ್ ಆಗುತ್ತೆ. ಮತ್ತು ಇದಕ್ಕೆ ಹಂಗಿದ್ರೆ ಏನು ಸೊಲ್ಯೂಷನ್ನು? ಸೊ ಈಗ ಇದೆಲ್ಲ ನೀವು ಅರ್ಥ ಮಾಡಿಸಿದ್ರಲ್ಲ, ಈ ಪಾಯಿಂಟ್ಸನಿಗೆ ಅರ್ಥ ಮಾಡಿಕೊಂಡು ಹೌ ಇಸ್ ದಿಸ್ ಕನೆಕ್ಟೆಡ್ ಟು ಕಲರ್ ಥೆರಪಿ? ಇವತ್ತು ನನ್ನ ಸ್ಟೂಡೆಂಟ್ಸ್ ಹತ್ರ ನೀವು ಯಾರ ಹತ್ರ ಆದರೂ ಹೋಗಿ, ನಿಮ್ಗೆ 10 ವರ್ಷದಿಂದ ಫುಡ್ ಇನ್ಫೆಕ್ಷನ್ ಆಗ್ತಿದ್ರೆ, ಯೂರಿನ್ ಇನ್ಫೆಕ್ಷನ್ ಆಗ್ತಿದ್ರೆ, ಥ್ರೋಟ್ ಇನ್ಫೆಕ್ಷನ್ ಆಗ್ತಿದ್ರೆ, ಸ್ಕಿನ್ ಇನ್ಫೆಕ್ಷನ್ ಆಗ್ತಿದ್ರೆ, ಅವರು ಮ್ಯಾಕ್ಸ್ 3 ರಿಂದ 5 ದಿವಸದಲ್ಲಿ ಸಾಲ್ವ್ ಮಾಡಿಬಿಡ್ತಾರೆ. ನನ್ನ ಹತ್ರ ಬರೋದು ಬೇಡ. ಕರ್ನಾಟಕದಲ್ಲಿ ನನ್ನ ಸ್ಟೂಡೆಂಟ್ಸ್ 5,000 ಜನಕ್ಕಿಂತ ಹೆಚ್ಚು ಜನ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಏನು ಮಾಡ್ತಾರೆ ಅಂದರೆ ವೆರಿ ಸಿಂಪಲ್ ಲಾಜಿಕ್ ಇಯರ್. ಲೆಟ್ಸ್ ಟೇಕ್ ಫುಡ್ ಇನ್ಫೆಕ್ಷನ್, ಲೂಸ್ ಮೋಷನ್ ಆಗಿದೆ, ನೀನು ಆ್ಯಂಟಿಬಯೋಟಿಕ್ಸ್ ಅದು ಇದು ತೊಗೊಂಡ್ರೆ ಎಷ್ಟು ಟೈಮ್ ಬೇಕು?
ಸ್ಟಾಪ್ ಆಗೋಕ್ಕೆ 2-3 ಡೇಸ್ ಕೋರ್ಸ್ ಅಂತ ಯೂಶಲಿ ಹೇಳ್ತಾರೆ. ಆಗುತ್ತಲ್ವಾ. ನಾನು ಲೂಸ್ ಮೋಷನ್ನ ವಿತಿನ್ ಹಾಫ್ ಆನ್ ಅವರ್ 20 ಮಿನಿಟ್ಸಲ್ಲಿ ಸ್ಟಾಪ್ ಮಾಡಿಸ್ತೀನಿ. ಹೌದಾ? ಹ್ಞೂ. ಹೇಗೆ? ಹೇಗೆ ಗೊತ್ತಾ, ಸ್ವಲ್ಪ ಅರ್ಶಿನ ತಗೊಳ್ಳಿ, ಒಂದು ಚಿಟಿಗೆ 2 ಚಿಟಿಗೆ ಅರ್ಶಿನ ತಗೊಳ್ಳಿ. ಇದು ಇದು ಇಂಟೆಸ್ಟೈನ್ ಅಲ್ವಾ, ರಿಫ್ಲೆಕ್ಸಾಲಜಿ ಪ್ರಕಾರ. ಇಲ್ಲಿ ಹಚ್ಬಿಡಿ ಅಷ್ಟೇ, ಅಷ್ಟೇ, ದಟ್ಸ್ ಇಟ್. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಸರ್? ಸೊ ಇದು ಯೆಲ್ಲೋ ಕಲರ್ ಅಂತಿದೆ ಅಲ್ವಾ, ಇದು ಪೃಥ್ವಿ ಸಂಕೇತ. ಯಾವುದೇ ಒಂದು, ನಾನು ಎಂಟೈರ್ ಸೈನ್ಸ್ ನಿಮ್ಗೆ ಹೇಳ್ತಿರೋದು ಪ್ರಕೃತಿದು. ಪೃಥ್ವಿ ಯೆಲ್ಲೋ ಕಲರ್ ಅಂತ ಯಾಕೆ ಹೇಳ್ತೀನಿ ಗೊತ್ತಾ, ಭೂಮಿಗೆ ಯಾವುದೇ ವಾಪಸ್ ಹೋಗ್ಬೇಕಂದ್ರೆ ಯೆಲ್ಲೋ ಕಲರ್ ಆಗುತ್ತೆ. ಎಲೆ ಇರ್ಬೋದು, ಹಣ್ಣಿರ್ಬೋದು, ಇವನ್ ಮೋಷನ್ ಇರ್ಬೋದು, ಎಲ್ಲವುದು ಎಲ್ಲೋ ಆಗುತ್ತೆ. ತುಂಬ ಜನ ನನ್ನ ಹತ್ರ ಪೇಷಂಟ್ಸ್ ಬರ್ತಾರಲ್ಲ, ನಾನು ಅವ್ರ ಕಣ್ಣು ನೋಡಿ ಹೇಳ್ತೀನಿ ಎಷ್ಟು ದಿವಸ ನೀವು ಇರ್ತೀರಾ ಅಂತ. ಅವ್ರ ಕಣ್ಣು ಎಲ್ಲೋ ಆಗಿದೆ ಅಂದ್ರೆ ನನಗೆ ಬೇಗ ಟಿಕೆಟ್ ತಗೋತೀರ. ಈಗ ಜಾಂಡಿಸ್ಗೂ ಹೇಳ್ತಾರಲ್ಲ, ಕಾಮಾಲೆ ಕಣ್ಣು, ಕಾಮಾಲೆ, ದಟ್ ಈಸ್ ಎಲ್ಲೋ ಇಶ್ ಆಗ್ತಾ ಇದೆ ಅಂದರೆ ಪೃಥ್ವಿ ಇಂಬ್ಯಾಲೆನ್ಸ್ ಆಗಿದೆ ಅಂತ. ಸರಿ. ಸೊ ಪೃಥ್ವಿದು ಇನ್ನೊಂದು ಗುಣ ಏನು ಗೊತ್ತಾ, ಓಲ್ಡ್ ಮಾಡೋದು. ಅಂದರೆ ಇಟ್ ಸ್ಟಾಪ್, ಇಟ್ ವಿಲ್ ಓಲ್ಡ್. ಭೂಮಿಗೆ ಏನೇ ಕೊಡಿ ಹಿಡ್ಕೋತೈತೆ. ಇವಾಗ ಲೂಸ್ ಮೋಷನ್ ಆಗ್ತಾಯಿದೆ, ವಾಮಿಟಿಂಗ್ ಆಗ್ತಾಯಿದೆ, ಓಕೆ, ಅದನ್ನು ಸ್ಟಾಪ್ ಮಾಡಬೇಕು, ಓಲ್ಡ್ ಮಾಡಬೇಕು. ಪೃಥ್ವಿ ಬೇಕು. ಪೃಥ್ವಿ ಕಲರ್ ಯಾವುದು? ಎಲ್ಲೋ. ಎಲ್ಲೋ. ಎಲ್ಲೋ ಎಲ್ಲಿದೆ? ಅರ್ಶಿನ ಹಚ್ಚಿ. ಸೊ ಅರ್ಶಿನ ಜೊತೆಗೆ ಬೇರೆ ಎನಿ ಅದರ್ ಎಲ್ಲೋ ಇದು ಮಾಡ್ಬೋದು? ಎನಿ ಅದರ್, ನನಗೆ ಕಲರ್ ಅಷ್ಟೇ. ನೀವು ಸ್ಕೆಚ್ ಪೆನ್ನಿಂದ ಹಾಕ್ತೀಯೋ, ಅರ್ಶಿನದಿಂದ ಹಾಕ್ತೀಯೋ, ನ್ಯಾಚುರಲ್ ಅಂತೇಳಿ ಲೆಫ್ಟ್ ಟು ಯು.